ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಿಮಗೆ ಒಂದು ರೆಸಿಪಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದು 6+ ಮಂತ್ಸ್ ಮಕ್ಕಳಿಗೆ ಅಯ್ಯೋ ನನ್ನ ಪಾಪು ವೇಟೇ ಬರ್ತಿಲ್ಲ, ವೇಟೇ ಆಗ್ತಿಲ್ಲ ಅನ್ನೋರಿಗೆ ನಾನು ಒಂದು ರೆಸಿಪಿನ ಮಾಡಿದ್ದೀನಿ ಮನೇಲಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು, ಹಾಗಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ. ನಾನಿಲ್ಲಿ 100 ಗ್ರಾಮಷ್ಟು ತೊಗರಿಬೇಳೆ, 100 ಗ್ರಾಮಷ್ಟು ಕಡಲೆಕಾಳು, 150 ಗ್ರಾಮಷ್ಟು ಹೆಸರು ಕಾಳು, ಒಂದು 100 ಗ್ರಾಮಷ್ಟು ಹೆಸರು ಬೇಳೆ ಮತ್ತು 100 ಗ್ರಾಮಷ್ಟು ಮಸೂರು ದಾಲ್ ಅಂತ ಹೇಳ್ತಾರಲ್ಲ ಮೈಸೂರು ಬೇಳೆ, ಅದು ತೊಗೊಂಡಿದ್ದೀನಿ. 100 ಗ್ರಾಮಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 500 ml ಅಂದರೆ ಒಂದು ಪಾವು ಅಕ್ಕಿ ತೊಗೊಂಡಿದ್ದೀನಿ. ಅದೇ ಪಾವಿಂದ ಒಂದು ಪಾವು ರಾಗಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಅರ್ಧ ಗಂಟೆ ನೆನೆ ಬಿಟ್ಟಿದ್ದೀನಿ. ಚೆನ್ನಾಗಿ ಜಾಲಿಸ್ಬೇಕು, ಯಾಕಂದರೆ ಕಲ್ಲು ಇರುತ್ತೆ ಅದರಲ್ಲಿ ಸಣ್ಣ ಸಣ್ಣದು. ನಾನಿಲ್ಲಿ ಇವೆಲ್ಲ ಅಕ್ಕಿ ಬೇಳೆ ಕಾಳುಗಳನ್ನ ಚೆನ್ನಾಗಿ ತೊಳೆದು 3 ಸಲ ತೊಳಿತಾ ಇದ್ದೀನಿ. ಇನ್ನೊಂದು, ನಾನು ಯಾಕೆ ಈ ಪೌಡ್ರನ್ನ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ ಅಂದರೆ, ಸೆರ್ಲ್ಯಾಕ್ ಪ್ರಿಫರ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಾವೇ ಮನೆಯಲ್ಲೇ ಬೇಳೆ ಕಾಳುಗಳನ್ನ ಹಾಕಿ ಮಾಡಿದರೆ ಪಾಪು ಹೆಲ್ತ್ಗೂ ಒಳ್ಳೆಯದು ಅಂತ ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ 3 ಸಲ ತೊಳೆದಾಯಿತು. ನಾನಿಲ್ಲಿ ಮಧ್ಯಾಹ್ನದ ಬಿಸಿಲಿಗೆ ಚೆನ್ನಾಗಿ ಒಣಗಾಕ್ತಾ ಇದ್ದೀನಿ. ಸ್ವಲ್ಪನೂ ತೇವಾಂಶ ಇಲ್ಲಾರ್ದಂಗೆ ಒಣಗಿಸ್ಬೇಕು. ಒಣಗಕ್ಕೆ ಬಿಟ್ಟಾಯಿತು. ನಾನಿಲ್ಲಿ ಒಂದು ಕಡಾಯಲ್ಲಿ ಒಂದು 100 ಗ್ರಾಮಷ್ಟು ಮಕ್ಕನ್ ಅಂದರೆ ಕಮಲ ಹೂವಿನ ಬೀಜನ ತೊಗೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಳಿ ಅವನ್ನು ಕೂಡ. ಈ ಥರ ಹಿಸ್ಕಿದ್ರೆ ಪುಡಿ ಆಗಬೇಕು, ಆ ಥರ ಹುರ್ಕೊಳ್ಳಿ. ಮತ್ತು ನಾನಿಲ್ಲಿ ಒಂದು 50 ಗ್ರಾಮಷ್ಟು ಬಾದಾಮಿ ಆ್ಯಂಡ್ ಗೋಡಂಬಿನ ತಗೊಂಡು ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಇಲ್ಲಿ ಬೇಳೆಕಾಳುಗಳನ್ನ ಎಲ್ಲ ಒಣಗಿಸಾಯಿತು ಬಿಸಿಲಿಗೆ. ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. 1 ಟೀ ಸ್ಪೂನಷ್ಟು ಅಜ್ವೈನ ಆ್ಯಂಡ್ 1 ಟೀ ಸ್ಪೂನಷ್ಟು ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಪಾಪುಗೆ ಹೊಟ್ಟೆ ನೋವು ಆಗಬಾರ್ದು ಆ್ಯಂಡ್ ಜೀರ್ಣಶಕ್ತಿ ಚೆನ್ನಾಗಾಗಲಿ ಅಂತ ಸೇರಿಸ್ತಾ ಇದ್ದೀನಿ. ಇದನ್ನು ಗ್ರೈಂಡ್ರಿಗೆ ಹಾಕೋಕ್ಕಾಗಲ್ಲ ಅಂತ ನಾನು ಮಿಲ್ಲಿಗೆ ಕೊಟ್ಟಿದ್ದೆ ಹಾಕ್ಸೋಕ್ಕೆ. ಗ್ರೈಂಡ್ರಿಗೆ ಹಾಕಿದರೆ ಫುಲ್ ಫೈನಾಗಿ ಪೌಡ್ರ್ ಆಗೋಲ್ಲ, ಹಾಗಾಗಿ ನಾನು ಮಿಲ್ಲಿಗೆ ಕೊಟ್ಟಿದ್ದೆ. ಈ ಥರ ಪೌಡ್ರಾಗಿದೆ. ನನ್ನ ಪಾಪು ಈಗಷ್ಟೇ 6 ತಿಂಗಳು ಮುಗ್ದಿದೆ, ಹಾಗಾಗಿ ನಾನು 1 ಸ್ಪೂನ್ ಅಷ್ಟೇ ಹಿಟ್ಟು ತೊಗೊಂಡಿದ್ದೀನಿ. ಯಾಕಂದರೆ ಫಸ್ಟಿಗೆ ಜಾಸ್ತಿ ತಿನ್ಸೋಕ್ಕೋದ್ರೆ ಅವ್ನು ತಿನ್ನಲ್ಲ, ಹಾಗಾಗಿ ಸ್ವಲ್ಪದಾಗೆ ನಾನು ಜಾಸ್ತಿ ಮಾಡ್ತಾ ಹೋಗಬೇಕು. ಈ ಥರ ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕು, ಯಾಕಂದರೆ ಪಾಪುಗೂ ಕಾನ್ಸ್ಟಿಪೇಷನ್ ಆಗಬಾರ್ದು. ಆ್ಯಂಡ್ ಅವರು ಹಾಲು ಕುಡಿತಿರ್ತಾರಲ್ಲ, ಹಾಗಾಗಿ ಸ್ವಲ್ಪ ನಾವು ನೀರಂಗೆ ಗಂಜಿ ಮಾಡ್ಕೋಬೇಕಾಗತ್ತೆ. ಅಂದರೆ ಅವರು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ತಿಂತಾರೆ. ನನ್ನ ಮಗ ಅಂತೂ ಫುಲ್ ಇಷ್ಟಪಟ್ಟು ತಿಂತಾನೆ. ನಿಮ್ಮ ಮಕ್ಕಳು ವೆಯ್ಟ್ ಗೇನ್ ಆಗಬೇಕಾ, ಹೆಲ್ತಿಯಾಗಿರಬೇಕಾ, ಹಾಗಾದರೆ ನಾನು ತೋರಿಸ್ಕೊಟ್ಟಂಥ ವಿಧಾನದಲ್ಲಿ ಮನೇಲೇ ಟ್ರೈ ಮಾಡಿ ನೋಡಿ. ನನ್ನ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನು ಫಾಲೋ ಮಾಡಿ. ಬಾಯ್.